ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವಂಡರ್ಫುಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಗುರುವಾರದ ವ್ಲಾಗ್. ಏನಂತ ಅಂದರೆ, ಗುರುವಾರ ನನ್ನ ಮಗಳದ್ದು ಬರ್ಡೇ ಇತ್ತು. ಸೊ ಹಾಗಾಗಿ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕೆ ಅಂತ ಅಂದರೆ, ಎಲ್ಲ ರೀತಿಯಾದಂಥ ಕಾರ್ಯಗಳು ಶುಭ ರೀತಿಯಾಗಿ ನಡೀಲಿ ನನ್ನ ಮಗಳ ಜೀವನದಲ್ಲಿ ಅಂತ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ಅವಳ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದ್ವಿ. ಮತ್ತು ಸಂಜೆ ಅಭಿಷೇಕ ಕೂಡ ಹೆಸರು ಬರ್ಸಿಟ್ಬಿಟ್ಟು ಬಂದ್ವಿ. ದೇವ್ರ ಹತ್ರ ನಾವು ಬೇಡ್ಕೊಂಡಿದ್ದೊಂದೇ, ನಮ್ಮ ಮಕ್ಕಳ ಜೀವನದಲ್ಲಿ ಒಂದು ಒಳ್ಳೆ ರೀತಿ ಜೀವನವನ್ನು ಮುಂದೆ ನಡೆಸಲಿ, ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡ್ವಿ. ಹಾಗೆ ಎಲ್ಲ ಬೇಡ್ಕೊಂಡು ಆದಮೇಲೆ ಪುನಃ ಬೆಳಗ್ಗೆ ಬೇಗ ಎದ್ದಿದ್ದರಿಂದಾಗಿ ಯಾವುದೇ ರೀತಿಯಾದಂಥ ತಿಂಡಿ ಮನೇಲಿ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ಕೂಲಿಗೂ ಕೂಡ ಹೋಗಬೇಕಾಯ್ತು, ಸ್ವಲ್ಪ ವರ್ಕ್ ಇತ್ತು ಸ್ಕೂಲಲ್ಲಿ. ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಅಲ್ಲೇ ತಿಂಡಿ ಮುಗಿಸ್ಕೊಂಡು ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಸ್ಕೂಲಿಗೆ ಹೋದೆ. ಯಾಕೆ ಅಂತಲೇ ನನ್ನ ಮಕ್ಕಳಿಬ್ಬರೂ ಕೂಡ ಹಾಲಿಡೇಸಲ್ಲೇ ಹುಟ್ಟಿರೋದು. ಅಂದರೆ ಏಪ್ರಿಲ್ ಮೇ ಅಂದರೆ ಎಲ್ಲ ಮಕ್ಳಿಗೂ ರಜೆ ಇರೋ ಟೈಮು. ಅವರಿಗೆ ತುಂಬ ಏನು ಅಂದರೆ, ನನ್ನ ಫ್ರೆಂಡ್ಸ್ಗಳು ಕೊಡ್ತಾರೆ, ನಾನು ಕೂಡ ಚಾಕ್ಲೇಟ್ ಸ್ವೀಟ್ ಕೊಡಬೇಕು ಅನ್ನೋದು ಆಸೆ, ಆದರೆ ಆಗಲ್ವಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಟ್ಲೀಸ್ಟ್ ನನ್ನ ಮಕ್ಳುಗಳು ನನ್ನ ಕೊಲೀಗ್ಗಳಿಗಾದ್ರು ಕೊಡಲಿ ಅಂತ ಹೇಳಿ ಅಲ್ಲಿ ಸ್ವೀಟ್ ಪರ್ಚೇಸ್ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋದೆ. ತಿಂಡಿ ಮುಗಿಸ್ಕೊಂಡು ನನ್ನ ಮಕ್ಕಳಲ್ಲಿ ದೊಡ್ಡವಳು ಕರ್ಕೊಂಡು ಹೋದೆ. ಯಾಕೆ ಅಂತ ಅಂದರೆ ಅವಳು ಬರಲಿಲ್ಲ, ಚಿಕ್ಕವಳು. ದೊಡ್ಡವಳು ಕರ್ಕೊಂಡೋಗಿ ನನ್ನ ಕೊಲೀಗ್ಸ್ಗಳಿಗೆಲ್ಲ ಕೊಟ್ಟು ಅವರು ಕೂಡ ನನ್ನ ಮಕ್ಳಿಗೆ ವಿಶ್ ಮಾಡಿದ್ರು. ಅಲ್ಲಿಂದ ಎಲ್ಲರೂ ಅಮ್ಮನ ಮನೆಗೆ ಬಂದ್ವಿ. ನಾವು ಪ್ರತಿ ವರ್ಷ ಕೂಡ ಅಮ್ಮನ ಮನೆಯಲ್ಲೇ ಮಕ್ಕಳು ಬರ್ಡೇನ ಸೆಲೆಬ್ರೇಟ್ ಮಾಡೋದು. ಹಾಗಾಗಿ ಆ ಕೇಕ್ ಆರ್ಡ್ರ್ ಮಾಡಿದ್ವಲ್ಲ, ಅದನ್ನೆಲ್ಲ ತೊಗೊಂಡು ಅಮ್ಮನ ಮನೆಯಲ್ಲೇ ಬಂದು ನಾವೇನು ಮಾಡಿದ್ವಿ, ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಕಳೆಲ್ಲ ಆ ಬ್ಲಾಸ್ಟರ್ನ ಹೊಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ನಮ್ಮ ಮಕ್ಕಳುಗಳೆಲ್ಲ ಒಂದು ಸಣ್ಣ ಸಣ್ಣ ಗಿಫ್ಟ್ ಪ್ಯಾಕ್ಗಳನ್ನ ಮಾಡಿ ನನ್ನ ಮಗಳಿಗೆ ಗಿಫ್ಟ್ಗಳು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದೇ ರೀತಿಯಾದಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.